ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಶೇಂಗಾ ಉಂಡೆ ಮತ್ತು ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ಪುಡಿಯಲ್ಲಿ ಶೇಂಗಾ ಉಂಡೆ ಮತ್ತು ಕರ್ಜಿಕಾಯಿನ ಮಾಡ್ಬೋದು. ಶೇಂಗಾ ಉಂಡೆಗೆ ಬೇರೆ ಪುಡಿ, ಕರ್ಜಿಕಾಯಿಗೆ ಬೇರೆ ಪುಡಿ ಮಾಡುವ ಅವಶ್ಯಕತೆ ಇಲ್ಲ. ಒಂದೇ ಪುಡಿಯಲ್ಲಿ ನಾವು ಶೇಂಗಾ ಉಂಡೆ ಮತ್ತು ಕರ್ಜಿಕಾಯಿನ ಮಾಡ್ಬೋದು. ಮೊದಲಿಗೆ ನಾವು ಶೇಂಗಾ ಅಂದರೆ ಕಡಲೆ ಬೀಜ ಎಷ್ಟು ತಗೋಬೇಕು ಅಂದರೆ ಒಂದು ಅರ್ಧ ಕೆಜಿಯಷ್ಟು ಶೇಂಗಾನ ಒಂದು ಪಾತ್ರೆಗೆ ಹಾಕಿ ಗ್ಯಾಸ್ ಮೇಲಿಟ್ಟು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಶೇಂಗಾನ ಸೀಸಬಾರ್ದು, ಸೀಸಿದ್ರೆ ಉಂಡೆ ಚೆನ್ನಾಗಿ ಬರಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಹುರ್ಕೊಂಡ್ಬಿಟ್ಟು ಹಾಗೆ ಸಿಪ್ಪೆಯನ್ನು ನೀಟಾಗಿ ಕೈಯಲ್ಲಿ ತೆಗಿಬೇಕು. ತೆಗೆದು ಅದನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆ ಒಂದು 1/4 kg ಕಡಲೆ ತೊಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆ ಒಂದು 100 ಗ್ರಾಮಷ್ಟು ಎಳ್ಳನ್ನು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವೆಲ್ಲ ಪುಡಿನ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ 3 ಮಿರ್ಚಿಯಷ್ಟು ಬೆಲ್ಲ ಹಾಕಿ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೊಳ್ಳೋಕ್ಕೆ ಇಡೋಣ. ಇದು ಚೆನ್ನಾಗಿ ಕುದಿಬೇಕು ಪಾಕ. ಅಷ್ಟರೊಳಗೆ ಇವಾಗ ನಾನು ಕಡಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜನ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಎಳ್ಳು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಲೈಟಾಗಿ ಪೌಡ್ರ್ ತಡ ಮಾಡಿಕೊಂಡು ಇದಕ್ಕೆ ಒಣ ಕೊಬ್ಬರಿಯನ್ನು 1 ಹಿಡಿಯಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಪಾಕ ರೆಡಿ ಆಗ್ತಾಯಿದೆ. ಚೆನ್ನಾಗಿ ಕುದ್ದಿದೆ, ಬೆಲ್ಲ ಎಲ್ಲ ಕರಗಿದೆ. ಈ ಪಾಕ ಒಂದೇಳೆ ಪಾಕದ ಥರ ಬರಬೇಕು. ಈ ಪಾಕ ಒಂದೇಳೆ ಪಾಕ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಬೇಕು ಅಂದರೆ ನಾವು ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಅದ್ರ ಒಳಗೆ ಸ್ವಲ್ಪನೇ ಪಾಕ ಹಾಕಬೇಕು. ಆವಾಗ ಆ ಪಾಕ ಇದೆಯಲ್ಲ ಅದನ್ನು ಕೈಯಲ್ಲಿ ಎತ್ಕೊಂಡ್ರೆ ಒಂದೇಳೆ ಪಾಕ ಈ ರೀತಿಯಾಗಿ ದಾರದ ಥರ ಬರಬೇಕು. ಆವಾಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಪೌಡ್ರೆಲ್ಲ ರೆಡಿ ಆಗಿದೆಯಲ್ಲ, ಇದಕ್ಕೆ ಸ್ವಲ್ಪನೇ ಪಾಕ ಹಾಕ್ಕೊಂಡು, ಬೆಲ್ಲದ ಪಾಕ ಹಾಕ್ಕೊಂಡು ಉಂಡೆ ಕಟ್ಟಬೇಕು ಕೈಯಲ್ಲಿ. ಪಾಕ ಬಿಸಿ ಇರುವಾಗಲೇ ನಾವು ಉಂಡೆ ಕಟ್ಟಬೇಕು. ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಪಾಕನ ಮಿಕ್ಸ್ ಮಾಡಿಬಿಟ್ರೆ ಉಂಡೆ ಬೇಗ ಬರೋದಿಲ್ಲ. ಬಿಸಿಯಾಗಿರುತ್ತಲ್ಲ, ಕೈಗೂ ಸುಡುತ್ತೆ, ನಾವು ಬೇಗ ಉಂಡೆ ಕಟ್ಟೋಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ. ಇವಾಗ ಶೇಂಗಾ ಉಂಡೆ ರೆಡಿ ಆಗಿದೆ. ಇವಾಗ ಶೇಂಗಾ ಉಂಡೆ ಮಾಡಲು ನಾವು ಬೆಲ್ಲದ ಪಾಕ ಮಾಡಿ ಹಾಕಿ ಉಂಡೆ ಮಾಡಿರ್ತೀವಿ, ಅದು ಸ್ವೀಟ್ ಬಂದಿರುತ್ತೆ. ಇವಾಗ ಉಳಿದಿರುವಂತಹ ಪೌಡ್ರಿಗೆ ನಾವು ಬೆಲ್ಲನ ತುರಿದ್ಬಿಟ್ಟು ಹಾಕ್ಕೋಬೇಕು. ತುರಿದು ಇಲ್ಲ ಅಂದರೆ ಜಜ್ಜಿಬಿಟ್ಟು ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡು ಹಾಕಿದರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಇವಾಗ ನಾನು ಈ ಪೌಡ್ರ್ ಉಳಿದಿತ್ತಲ್ಲ, ಆ ಪೌಡ್ರಿಗೆ ನಾನು ಬೆಲ್ಲನ ತುರಿದ್ಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಿಂದನೇ ನಾನು ಕರ್ಜಿಕಾಯಿನ ಮಾಡ್ತಾಯಿದ್ದೀನಿ. ಬೇರೆ ಪೌಡ್ರ್ ಯಾವುದನ್ನು ನಾನು ಮಾಡ್ತಾಯಿಲ್ಲ. ಕರ್ಜಿಕಾಯಿ ಮಾಡಲು ನಾವು ಫಸ್ಟು ಹಿಟ್ಟು ಕಲಸಿಡಬೇಕು. ಮೈದಾ ಹಿಟ್ಟನ್ನು ಕಲಸಿ ಚಪಾತಿ ಅದಕ್ಕೆ ಕಲಸಿಡಬೇಕು. ನಾನು ಇವಾಗ ಚಪಾತಿ ಅದಕ್ಕೆ ಮೈದಾ ಹಿಟ್ಟನ್ನು ಕಲಸಿದ್ದೀನಿ. ಹಾಗೆ ಇದಕ್ಕೆ ಚಿರೋಟಿ ರವೆನೂ ಹಾಕಿ ಮಿಕ್ಸ್ ಮಾಡಿ ಕಲಸಿಡ್ಬೋದು. ಆದರೆ ನಾನು ಮೈದಾ ಹಿಟ್ಟು ಮಾತ್ರ ಕಲಸಿ ಇಡ್ತಾ ಇದ್ದೀನಿ. 1/2 ಅವರ್ ಹಾಗೆ ಕ್ಲೋಸ್ ಮಾಡಿ ತೆಗೆದ್ರೆ ಚೆನ್ನಾಗಿ ಸ್ಮೂತಾಗಿ ಆಗಿರುತ್ತೆ ಮೈದಾ ಹಿಟ್ಟು. ಆಗ ಇದನ್ನು ಕೈಯಲ್ಲಿ ಹೀಗೆ ಉಂಡೆಯಾಗಿ ಚಿಕ್ಕದಾಗಿ ಉಂಡೆಯನ್ನಾಗಿ ಮಾಡಿ, ನಿಮಗೆ ಎಷ್ಟು ಬೇಕು ಕರ್ಜಿಕಾಯಿ ಅಷ್ಟು ನೀವು ಮೈದಾ ಹಿಟ್ಟನ್ನು ಕಲಸಿ ಇಡಬೇಕಾಗುತ್ತೆ. ಈ ಉಂಡೆನ ಕೈಯಲ್ಲಿ ಹೀಗೆ ರೌಂಡಿಗೆ ಬಿಲ್ಲೆ ಮಾಡ್ಕೋಬೇಕಾಗುತ್ತೆ. ಹಾಗೆ ನೀವು ಲಟ್ಟಿಸ್ಕೊಳ್ಳಲು ಅಕ್ಕಿ ಹಿಟ್ಟಾದರೂ ತಗೊಳ್ಳಿ, ಇಲ್ಲ ಮೈದಾ ಹಿಟ್ಟಾದರೂ ತಗೊಳ್ಳಿ. ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ರೌಂಡಿಗೆ ಬಿಲ್ಲೆ ಮಾಡಿರ್ತೀವಲ್ಲ, ಅಂತಹ ಹಿಟ್ಟನ್ನು ನಾವು ಉತ್ಕೋಬೇಕು. ಒಂದು ಮಣೆ ಮತ್ತು ಲತೋಡಿ ತಗೊಂಡು ಫಸ್ಟು ಮಣೆಗೆ ಹಿಟ್ಟು ಹಾಕೋಬೇಕು, ಇಲ್ಲ ಅಂಟ್ಕೊಬಿಡುತ್ತೆ, ಈಗ ಲಟ್ಟಿಸ್ಕೊಳ್ಳೋಕ್ಕೆ ಬರೋಲ್ಲ. ಹಾಗಾಗಿ ಹಿಟ್ಟು ಹಾಕ್ಕೊಂಡು ಉತ್ಕೋಬೇಕು. ಪೂರಿಯಾಗಿ ರವಂಡಕ್ಕೆ ಉತ್ಕೋಬೇಡಿ, ಚೌಕಾಕಾರವಾಗಿ ಉದ್ದಕ್ಕೆ ಮತ್ತು ಅಗಲವಾಗಿ ಉತ್ಕೊಡಿ. ಈ ರೀತಿಯಾಗಿ ಉತ್ಕೊಂಡು ಒಂದು ಬೌಲಲ್ಲಿ ನೀರು ತಗೊಂಡು ಹೀಗೆ ಒಂದು ಮಣೆಯಲ್ಲೇ 1-2 ಇಟ್ಕೊಂಡು ಹೀಗೆ ಸುತ್ತಲೂ ನೀರನ್ನು ಹಚ್ಚಬೇಕು. ನೀರು ಹಚ್ಚಿ ಒಂದು ಸ್ಪೂನಲ್ಲಿ ಆ ಪುಡಿಯನ್ನು ಹಾಕಿ ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದರೆ ಅದೇನು ಕರಿಯುವಾಗ ಓಪನ್ ಆಗಲ್ಲ. 2 ಎಲೆಯನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೋಬೇಕು ಮಣೆ ಮೇಲೆ. ಇಲ್ಲ ಅಂದರೆ ಮಣೆ ಮೇಲೆ ಆಗಲ್ಲ ಅಂದರೆ ಒಂದು ತಟ್ಟೆಯನ್ನು ಮಡಚಿಬಿಟ್ಟು ಆ ತಟ್ಟೆಯಲ್ಲಿ ಒಂದೊಂದನ್ನೇ ಇಟ್ಟು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಒಂದು ಮರ ಆಗುವಷ್ಟು ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಬೇಕು. ಆ ಎಣ್ಣೆ ಕಾದ್ಮೇಲೆ ಒಂದು 5 ಎಣ್ಣೆ ಹಾಕ್ಬಿಟ್ಟು ಕರಿಬೇಕು. ಫಸ್ಟು ಹಾಕಿದ ಮೇಲೆ 1 ನಿಮಿಷ ಹಾಗೆ ಬಿಡಬೇಕು. ಬಿಟ್ಟಾದಮೇಲೆ ಒಂದು ಸೌಟಲ್ಲಿ ಈ ರೀತಿಯಾಗಿ ಮಡಚಬೇಕು. ಮಡಚಿದ್ರೆ ಅದು 2 ಕಡೆನೂ ಬೇಯುತ್ತೆ. ಲೈಟಾಗಿ ರೋಸ್ಟ್ ಮಾಡಿ ನೋಡಿ. ಇವಾಗ ಕರ್ಜಿಕಾಯಿ ರೋಸ್ಟ್ ಆಗಿದೆ. ಲೈಟಾಗಿ ರೋಸ್ಟ್ ಮಾಡಬೇಕು, ಹಾಗಾದರೆ ಕರುಮ್ ಅನ್ನಂಗೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ.
ತಿನ್ನಲು ಕೂಡ ಗರಂ ಗರಂ ಅನ್ನಂಗೆ ಕರ್ಜಿಕಾಯಿ ಚೆನ್ನಾಗಿರುತ್ತೆ ರೋಸ್ಟ್ ಮಾಡೋದ್ರಿಂದ. ನೋಡಿ ಫ್ರೆಂಡ್ಸ್, ಇವಾಗ ಕರ್ಜಿಕಾಯಿ ರೆಡಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಒಂದೇ ಪುಡಿಯಲ್ಲಿ ಶೇಂಗಾ ಉಂಡೆ ಮತ್ತು ಕರ್ಜಿಕಾಯಿ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.